ಸಮಸ್ತ ಸಂಕೇಶ್ವರ ನಗರದ ಸರ್ವ ಸಮಾಜದ ಜನತೆಗೆ ಶಿವಜಯಂತಿ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಎರಡು ಮಹನೀಯರ ಜನ್ಮದಿನದ ನಿಮಿತ್ತ ಸರ್ವ ಜನಾಂಗಕ್ಕೆ ಶಾಂತಿ ಸಂತೋಷವನ್ನು ಉಂಟು ಮಾಡಲೆಂದು ಆ ಎರಡು ಮಹನೀಯರಲ್ಲಿ ಸವಿನಯದಿಂದ ಶ್ರೀಸಾಷ್ಟಾಂಗ ನಮಸ್ಕರಿಸುತ್ತಾ ಪ್ರಾರ್ಥಿಸುತ್ತೇನೆ. ನಾಡಿನ ಏನು ರಾಜ್ಯ ಸರ್ಕಾರದಿಂದ ಸಾಂಸ್ಕೃತಿಕ ನಾಯಕ ಈ ದೇಶದ ಈ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಅಣ್ಣ ಬಸವಣ್ಣವರನ್ನ ಈ ನಾಡಿನ ಸಂಸ್ಕೃತಿಯ ನಾಯಕನಿಂದ ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದರ ಜೊತೆಗೆ ಹಿಂದೂ ರಾಷ್ಟ್ರಗಳ ನಿರ್ಮಾಣಕ್ಕಾಗಿ ಈ ದೇಶದ ಯುವಕರಲ್ಲಿ ಒಂದು ಹುಮ್ಮಸ್ಸನ್ನು ತುಂಬಿದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಬಸವಣ್ಣವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಅದೇ ರೀತಿಯಾಗಿ ಸಂಸತ್ ಭವನವನ್ನು ಯಾವ ರೀತಿಯಾಗಿ ಇವತ್ತು ನಡೀತಾ ಇದೆ, ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪ ಮುಖಾಂತರ ಇಡೀ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವವನ್ನು ಬೆನ್ನೆಲುಬನ್ನು ಅಂದೇ ಹಾಕಿಕೊಟ್ಟಿದ್ದಾರೆ. ಅಂತ ಬಸವಣ್ಣನವರಿಗೆ ನಾವೆಲ್ಲರೂ ಇವತ್ತು ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಸಮಾನತೆ ಹಾಗೂ ಎಲ್ಲ ಜಾತಿಯ ಜನರನ್ನು ಒಂದೇ ವೇದಿಕೆಯಲ್ಲಿ ಕೂಡಿಸಿದಂಥ ಏನು ಬಸವಣ್ಣವರಿದ್ದಾರೆ, ಆ ಬಸವಣ್ಣವರಿಗೆ ನಾವೆಲ್ಲರೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಮಸ್ತ ನಾಡಿಗೆ ತಿಳಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜ್ಯೋತಿ ತೆಗೆದುಕೊಂಡು ಬಂದ ಎಲ್ಲ ಬಸವಣ್ಣನ ಭಕ್ತಾದಿಗಳಿಗೆ ಸತ್ಕರಿಸುತ್ತಾ, ಬಸವಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟಿದೆ. ಆದರೆ ಈ ಶಾರ್ಟ್ ಟೈಮ್ದಲ್ಲಿ ಹೇಳಬೇಕಂದ್ರೆ 12ನೇ ಶತಮಾನದಲ್ಲಿ ಅವರು ಈಗಿನ ಏನು ನಡೆದದ ಅಥವಾ ಈಗಿನ ಏನು ಪ್ರಾಬ್ಲಮ್ಸ್ ಅದಾವಲ್ಲ, ಜಾತೀಕರಣ ಆಗಲಿ ಅಥವಾ ಮತ್ತು ಬೇರೆ ಕೆಲಸ ಬಗ್ಗೆ ಅಂತ ಇಂಥದೆಲ್ಲ 12ನೇ ಶತಮಾನದಾಗ ಅವ್ರು ಹೇಳ್ಯಾರ. ಯಾವ ಟೈಮ್ದಲ್ಲಿ ಪೆನ್ನು ಕಾಗದ ನಿಮ್ಮ ಕಂಪ್ಯೂಟರ್ನಾಗ ದೂರ ಉಳಿತು, ಪೆನ್ನು ಕಾಗದನೂ ಸಿಗ್ತಿದ್ದಿಲ್ಲ. ಆ ಟೈಮ್ ಒಳಗೆ ಅವರು ಎಲ್ಲ ಜಾತ್ಯತೀತ ಎಲ್ಲ ಧರ್ಮವನ್ನು ಸೇರಿಕೊಂಡು ಒಂದು ಸಮೂಹ ಇದು ಮಾಡಿದರು. ಅದರಂತೆ ಈಗ ನಾವು ಮಹಿಳಾ ಬಿಲ್ ಬಗ್ಗೆ ಈಗ ಹೇಳ್ತಾ ಇದ್ದಾರಲ್ಲ, ಅವಾಗ 12ನೇ ಶತಮಾನದಲ್ಲಿ ಅವರು ಬಸವಣ್ಣವರು ತಮ್ಮ ಪಾರ್ಲಿಮೆಂಟದಲ್ಲಿ ಅಂದ್ರೆ ತಮ್ಮ ಇದರಲ್ಲಿ ಅವರು ಮಹಿಳೆಗೆ ಪ್ರದಾನ ಕೊಟ್ಟಿದ್ರು. ಹಿಂಗೆ ಅನೇಕ ಇದೆ. ಪ್ರತಿಯೊಂದು ನಾವು ಹೇಳ್ಬೇಕಂದ್ರೆ ಆಗಲ್ಲ. ಆದ್ರೆ ಒಂದೇ ಹೇಳ್ತೇನೆ, ಅವರು ಹೇಳೋದು ಈಗ ಅಂದ್ರೆ ಕಾಯಕವೇ ಕೈಲಾಸ ಅಂತ 12ನೇ ಶತಮಾನದಾಗ ಹೇಳಿದ್ರು ಅವರು. ಆದ್ರೆ ಈಗ ನಾವು 20ನೇ ಶತಮಾನದಾಗ ವರ್ಕ್ ಇಸ್ ವರ್ಷಿಪ್ ಅಂತ ಇಂಗ್ಲಿಷ್ದಲ್ಲಿ ಹೇಳ್ತೀವಿ. ಅದರಂತೆ ಇನ್ನು ಎಲ್ಲ ಜಾತಿಗಳನ್ನು ಸೇರಿಕೊಂಡು ಇದು ಮಾಡುವುದು ಅಂದ್ರೆ ಒಂದೇ ವಿಷಯ ಅಲ್ಲ, ಅದು ಬಹಳಷ್ಟಿದೆ. ಅದಕ್ಕೆ ಬಸವಣ್ಣವ್ರದ ಇದು ಧರ್ಮ ಅಂತ ಅಥವಾ ಜಾತಿ ಅಂತ ತಿಳಿಬೇಡ್ರಿ, ಇದೊಂದು ವೇ ಆಫ್ ಲೈಫ್. ಅಂದ್ರೆ ಈಗ ನಾವು ಎಲ್ಲ ಈ ಆಧುನಿಕ ಯುಗದಲ್ಲಿ ಬಸವಣ್ಣವ್ರ ತತ್ವವನ್ನು ಎಲ್ಲರೂ ಪಾಲಿಸ್ಬೇಕಂತೇಳಿ ನಾ ಇಷ್ಟೇ ಹೇಳ್ತೇನೆ. ನಮಸ್ಕಾರ. समस्त जनतेला बसव जयंतीच्या आणि शिवजयंतीच्या हार्दिक शुभेच्छा. त्याचप्रमाणे अक्षय तृतीयेच्या देखील हार्दिक शुभेच्छा. आज इथं बसव ज्योतींचे आगमन झालेलं आहे. त्या सर्व ज्योतींचे आम्ही नगरपालिकेच्या वतीनं संकेश्वरातील तमाम बांधव नागरिकांनी मिळून इथं स्वागत केलं आहे. त्या सर्व ज्योतींचं अगदी मनापासून आम्ही इथं स्वागत करतोय. त्याचप्रमाणे बसवेश्वर महाराजांनी त्यांच्या जीवनात केलेलं कार्य अगदी उल्लेखनीय असं कार्य त्यांनी केलेलं आहे. 12व्या शतकात त्यांनी समाजाला एक दिशा जी दाखवली ती खऱ्या अर्थानं त्यावेळेला तर वेळेच्या पुढे असलेली एक विचारधारा त्यांनी त्यावेळी जनतेला दाखवली. ती खऱ्या अर्थानं उल्लेखनीय अशी त्यांची विचारधारा होती. तर काळाच्या पुढं जाऊन त्यांनी एक विचारधारा समाजाला दिली होती. त्यांची शिकवण त्यांनी दिलेली दाखवलेली दिशा आज आम्ही सर्व जातीच्या बांधवांनी त्यांनी दाखवलेली दिशा आम्ही त्या दिशेच्या दृष्टीनं आम्ही वाटचाल केली पाहिजे. त्याच पद्धतीनं आपण सर्वांनी अगदी बंधुभावानं इथं ज्योतीचं स्वागत केलेलं आहे. आपण सर्वांनी महाराजांनी आम्हाला जी शिकवण दिली आहे ती शिकवण आज आम्ही या ठिकाणी सर्व समाज बांधव एकत्रित येऊन ज्या पद्धतीनं प्रत्येक गोष्ट आम्ही समाजाच्या दृष्टिकोनातून करतो ती खऱ्या अर्थानंच ती बसवेश्वर महाराजांचीच एक शिकवण आहे अशी आम्ही
आम्ही मनात एक भावना ठेवून आम्ही कार्य पुढे चालवत नेत आहे. त्यासाठी पुन्हा एकदा सर्वांना बसवेश्वर महाराज शिवजयंती, बसव जयंती, शिवजयंती आणि अक्षय तृतीयेच्या हार्दिक शुभेच्छा देतो. ಜಯಂತಿ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಇವತ್ತಿನ ದಿವಸ ಭಾರತೀಯ ಸಂಸ್ಕೃತಿ ಪ್ರಕಾರ ಅಕ್ಷಯ ತೃತೀಯ ದಿವಸ ಶ್ರೀ ಬಸವ ಜಯಂತಿಯನ್ನು ಪ್ರತಿ ವರ್ಷ ಜರುಗ್ತಾ ಇರ್ತದೆ. ಸುಮಾರು 1130ನೇ ಇಸ್ವಿಯಲ್ಲಿ ಬಸವೇಶ್ವರರ ಜನ್ಮ ತಿಥಿ. ಇಂಥ ಒಂದು ಲಿಂಗಾಯತ ಸಮಾಜದ ಸಂಸ್ಥಾಪಕರು ಅನ್ನುವಂಥದ್ದು ಅವರು ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. 12ನೇ ಶತಮಾನದಲ್ಲಿ ಅವರು ಜಾತಿಯ ಸಮಾನತೆ, ಸಮಾನ ನಾಗರಿಕತೆ ಅನ್ನುವಂಥದ್ದು ಪಾಠವನ್ನು ಆಗಿ ಹೇಳಿದರು. ಅದೇ ರೀತಿ ಅವರು ಆಚಾರ ವಿಚಾರಗಳ ಈಗೂ ಕೂಡ ಅದನ್ನು ನಡೆಸ್ತಾ ಬಂದಿದ್ದಾರೆ. ಇಡೀ ಜಗತ್ತಿನಲ್ಲಿ ಅನುಭವ ಮಂಟಪದ ಮುಖಾಂತರ ಲೋಕಶಾಹಿ ರಾಜ್ಯ ಪದ್ಧತಿಯನ್ನು ಮೊದಲನೇ ಸ್ಥಾಪನೆ ಮಾಡಿದವರ ಬಸವೇಶ್ವರ ಅನ್ನುವಂಥದ್ದು ಇಡೀ ಜಗತ್ತಿಗೆ ಅದರದ್ದೊಂದು ಖ್ಯಾತಿ ಅದ. ಅದರದ ಅನುಸರಣೆ ಈಗ ಇಡೀ ಜಗತ್ತೆಲ್ಲ ಮುಂದುವರಿಸ್ತಾ ಇದೆ. 12ನೇ ಶತಮಾನದಲ್ಲಿ ಅವರು ಈ ಅನುಭವ ಮಂಟಪದ ಮುಖಾಂತರ ಅದರದ್ದು ಚಾಲನೆಯನ್ನು ನೀಡಿದರು. ಇಂಥ ಒಂದು ಬಸವ ಜಯಂತಿ ದಿನ ಇವತ್ತು ಜ್ಯೋತ್ ಬಂದದ. ಈ ಜ್ಯೋತ್ ಸ್ವಾಗತ ಮಾಡೋದಕ್ಕೆ ಎಲ್ಲ ಸಮಾಜದವರು ಇಲ್ಲಿ ಪುರಸಭೆ ಹತ್ತಿರ ನಾವು ಇಕ್ಕಟ್ಟಾಗಿದ್ದೇವೆ. ಈ ಬಸವ ಜಯಂತಿಯದ್ದು ಶುಭಾಶಯ ನಾನು ಎಲ್ಲರಿಗೂ ಕೋರ್ತಾ ಇವತ್ತಿನ ಕಾರ್ಯಕ್ರಮ ಮುಂದುವರೆದಿದೆ. ಮೊಟ್ಟ ಮೊದಲನೇದಾಗಿ ಹುಕ್ಕೇರಿ ಮತಕ್ಷೇತ್ರದ ಎಲ್ಲ ನನ್ನ ರೀತಿಯ ಜನತೆಗೆ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಹೇಳುತ್ತಾ, ನಾವೆಲ್ಲರೂ ಬಸವಣ್ಣನ ಅವರ ಒಂದು ಆದರ್ಶ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಸಾಗಿಸಬೇಕು, ಒಳ್ಳೆ ರೀತಿಯಲ್ಲಿ ನಾವು ಮುಂದೆ ನಡೆಯಬೇಕು ಅನ್ನುವಂಥದ್ದು ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಂಡು, ಯಾವತ್ತೂ ನೋಡ್ರಿ 12ನೇ ಶತಮಾನದಲ್ಲಿ ಬಸವಣ್ಣನ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಇವತ್ತಿಗೂ ಕೂಡ ಆಧುನಿಕ ಕಾಲದಲ್ಲೂ ಕೂಡ ಅವ ವಿಚಾರಗಳ ಏನೈತ್ರಿ ಚಾಲನೆಯಲ್ಲಿ ಬರ್ತಾವೆ. ಆ ಒಂದು ವಿಚಾರವನ್ನ ನಾವು ನಮ್ಮ ಜೀವನದಲ್ಲಿ ಮಾಡ್ಕೊಂಡ್ರೆ ಇನ್ನೂ ನಮ್ಮ ಜೀವನ ಇನ್ನೂ ದೊಡ್ಡದಾಗಿ ನಾವು ಬೆಳೆಸಬಹುದು, ದೊಡ್ಡದಾಗಿ ನಾವು ಏನೈತ್ರಿ ನಾವು ಮುಂದೆ ತಗೊಂಡು ಹೋಗ್ಬೋದು ಜೀವನವನ್ನ ಅಂತ ಮಾತನ್ನ ಹೇಳಿ, ಒಟ್ಟಾರೆ ಎಲ್ಲರೂ ಬಸವಣ್ಣನನ್ನ ಈ ಭೂಮಿ ಇರುವವರೆಗೆ ನಾವು ಅವರ ವಿಚಾರಗಳನ್ನ ಅಳವಡಿಸ್ಕೊಂಡು ನಮ್ಮ ಈ ಸಾರ್ವಜನಿಕ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಸಾಗಿಸ್ಬೇಕಂತ ಹೇಳಿ ನನ್ನ ಎರಡು ಮಾತು